ಪ್ರತಿಭಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸ್ನೇಹ ಸಮ್ಮೇಳನ ಹಾಗೂ ಪಾಲಕರ ದಿನಾಚರಣೆ. ಗಂಗಾವತಿ ನಗರದಲ್ಲಿರುವ ಅಪೂರ್ವ ಮಹಿಳಾ ಚಾರಿಟೇಬಲ್ ಟ್ರಸ್ಟ್ ಪ್ರತಿಭಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 23ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪಾಲಕರ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರಸಭೆ ಅಧ್ಯಕ್ಷರಾದ ಮೌಲಾ ಸಾಬ್ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳು ಗುರುಗಳ ಮಾರ್ಗದರ್ಶನವನ್ನು ಶಾಂತ ಚಿತ್ತದಿಂದ ಆಲಿಸಿ ದೇಶದ ಪ್ರಜೆಗಳಾಗಿ ಉನ್ನತ ಸ್ಥಾನದಲ್ಲಿ ಮುಂದುವರಿಯಬೇಕು. ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜೀವನದಲ್ಲಿ ಎಂತಹ ಹುದ್ದೆಯನ್ನು ಅಲಂಕರಿಸಿದ್ದರೂ ಸಹ ಗುರುಗಳನ್ನು ಎಂದೂ ಮರೆಯಬಾರದು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತನ್ನ ಜೀವನದಲ್ಲಿ ಮುಂದೆ ಗುರಿಯನ್ನ ಇಟ್ಟುಕೊಂಡು ಬೆನ್ನ ಹಿಂದೆ ಗುರುವನ್ನ ಕಾಯ್ದುಕೊಳ್ಳಬೇಕು. ಅಂದಾಗ ಮಾತ್ರ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯವೆಂದು ಅವರು ಹೇಳಿದರು. ಈ ಧನರಾಜ್ ಉಪನ್ಯಾಸ ನೀಡಿದರು. ಅಧ್ಯಕ್ಷತೆಯನ್ನು ಶ್ರೀಮತಿ ಪುಟ್ಟಮ್ಮ ಹನುಮಂತಪ್ಪ ಗಿಡ್ಡಿ ವಹಿಸಿಕೊಂಡಿದ್ದರು.
ಪ್ರತಿಭಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ 23ನೇ ವಾರ್ಷಿಕೋತ್ಸವ. ಇವತ್ತು ಪಾಲಕರ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಂಜೆ ನಾವು ಏರ್ಪಡಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿರುವಂಥ ಶ್ರೀ ಧನರಾಜ್ ಅವರೇ ಹಾಗೂ ಡಾಕ್ಟರ್ KC ಕುಲಕರ್ಣಿ ಅವರೇ, ಮತ್ತು ಭಾಗವಹಿಸಿರುವಂಥ ಎಲ್ಲ ಗಣ್ಯಮಾನ್ಯರೇ, ಪಾಲಕರೇ, ಪೋಷಕರೇ, ಮುದ್ದು ಮಕ್ಕಳೇ, ವರದಿಗಾರರೇ, ಪ್ರತಿಯೊಬ್ಬರಿಗೂ ನಾವು ಮತ್ತೊಮ್ಮೆ ಸ್ವಾಗತಿಸ್ತಾ ಎರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಹೇಗಿಲ್ಲ ಅಂತ ಈಗಾಗಲೇ ಧನರಾಜ್ ಸರ್ ಮತ್ತು ಕುಲಕರ್ಣಿ ಸರ್ ಅವರು ಹೇಳಿದರು. ಒಂದು ಸಾಲು ನೆನಪಾಗುತ್ತೆ, ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ಆ ಮಾತನ್ನೇ ಅವರು ಮಹಿಳೆಯಾದವರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಹಿಳೆಗೆ ಒತ್ತು ಕೊಟ್ಟು ಹೇಳಿದರು. ಹಾಗಾಗಿ ತಾಯಿ ಜವಾಬ್ದಾರಿಯಿಂದ ಮಗು ಹೇಗೆ ಶಾಲೆಗೆ ಬರುತ್ತೆ, ಹೇಗೆ ಶಾಲೆ ಬಿಟ್ಟ ನಂತರ ಮನೆ ಸೇರುತ್ತೆ, ಅಥವಾ ಸೆಂಟರ್ನಲ್ಲಿ ಮಗು ತಪ್ಪಿಸ್ಕೊಂಡು ಎಲ್ಲಾರ ಹೋಯ್ತಾ ಬಂತ ಅಂತ ಗಮನವಿಟ್ಟು ಅದರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿದರೆ ಮಾತ್ರ ಒಂದು ಅದ್ಭುತವಾದ ಒಂದು ಪ್ರತಿಭೆ, ಅದ್ಭುತವಾದ ಒಂದು ಕೊಡುಗೆ ಶಾಲೆಯಿಂದ ಹಾಗೂ ಮನೆಯಿಂದ ದೇಶಕ್ಕೆ ನಾವು ಕೊಡ್ತೀವಿ. ಇಲ್ಲವಾದರೆ ಮಗುವನ್ನು ನಾವು ಅನಾಥ ಪ್ರಜ್ಞೆಯಲ್ಲಿ ಬೆಳೆಸಿ ನಾವೇ ಅವರಿಗೆ ವೈರಿಗಳಾಗಿ ನಿಂತ್ಕೊಳ್ಳೋಂತ ಮಾಡುತ್ತೆ ಈ ಸಮಾಜ, ಈ ತಾಯಿ, ಈ ಮನೆ ಅನ್ನೋದನ್ನು ಸರ್ ತುಂಬ ಅದ್ಭುತವಾಗಿ ವಿವರಿಸ್ತಾ ಹೇಳ್ತಾ ಹೋದರು. ಹಾಗೆ ನಮ್ಮೆಲ್ಲರ ಕರ್ತವ್ಯ ಅಂದರೆ ಉತ್ತಮವಾದ ಒಂದು ಶಿಕ್ಷಣ ಕೊಡಿಸ್ಬೇಕು. ಎಲ್ಲೋ ಏನೋ ನಾಳೆ ದೊಡ್ಡ ಕೆಲಸಕ್ಕೆ ಹೋಗಿ ಮಗು ಹೋಗ್ಬಿಡುತ್ತೆ ಅಂತಲ್ಲ, ಅದಕ್ಕೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಂಥ ನಾವು ಮಾಡುವಲ್ಲಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಹಾಗಾಗಿ ಮಕ್ಕಳನ್ನು ನಾವು ಏನೇನೋ ಮಾಡಿದ್ರು ಮೊದಲು ವಿದ್ಯಾವಂತರನ್ನಾಗಿ ಮಾಡಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಬೆಳೆಸುವುದರಿಂದ ನಾವು ಒಂದು ಅದ್ಭುತವಾದ ಒಂದು ಕೊಡುಗೆಯನ್ನು ದೇಶಕ್ಕೆ ನೀಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ, ಶಾಲೆಗೆ ತಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಹೆಚ್ಚಿನ ಒಂದು ಅಡ್ಮಿಷನನ್ನು ನಮ್ಮ ಶಾಲೆಗೆ ಕೊಟ್ಟು ನಮ್ಮ ಶಾಲೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅಂತ ಕೇಳ್ತಾ, ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಿ ಕೇಳುವ ತಾವು ತಾಳ್ಮೆ ತಗೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವರು ನನ್ನ ಬಾಲ್ಯ ಸ್ನೇಹಿತರು. ಸುಮಾರು 40 ವರ್ಷಗಳ ಹಿಂದೆ ನಾವು ಕೊಪ್ಪಳದಲ್ಲಿ ತರಗತಿಯ ಸ್ನೇಹಿತರಾಗಿದ್ವಿ. ಗ್ರಾಮೀಣ ಪ್ರದೇಶದಲ್ಲಿ, ಅದು ರಾಮದುರ್ಗದಲ್ಲಿ ಹುಟ್ಟಿ ಬೆಳೆದು ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ. ಶಿಕ್ಷಕರಾಗಿ ಆಗಿದ್ದಾರೆ. ತಮ್ಮ ಪ್ರತಿಭೆ ಈ ನಗರದಲ್ಲಿ ಇರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪ್ರತಿಭಾ ಶಾಲೆಗಳನ್ನು ಅವರು ಮಾಡಿದ್ದಾರೆ. ಪ್ರತಿಭಾ ಶಾಲೆ ಅಂದರೆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ, ಸೇವೆ ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪ್ರತಿಭಾ ಶಾಲೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಒಳ್ಳೆಯ ಅವಕಾಶ ಇದೆ. ಹನುಮಂತಪ್ಪ ನಾಯಕ ಮಾಜಿ ಅಧ್ಯಕ್ಷರು ಒಂದು ಒಳ್ಳೆಯ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಆ ಒಂದು ಮನವಿಗೆ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಸದಸ್ಯರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅವರಿಗೆ ನನ್ನ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಎಲ್ಲರ ಬಗ್ಗೆ ಹೇಳಿದ್ದಾರೆ, ಪಾಲಕರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಬಹುಶಃ ಮಕ್ಕಳ ಮೇಲೆ ಸರ್ವಜ್ಞ ಒಂದು ಗ್ಯಾರಂಟಿ ಇಟ್ಕೊಂಡಿದ್ದಾರೆ. ಸರ್ವಜ್ಞ ಅನ್ನೋರು ನಿಮಗೆಲ್ಲ ಗೊತ್ತಿದೆ. ಅವರು ಮಕ್ಕಳ ಮೇಲೆ ಗ್ಯಾರಂಟಿ ಇಟ್ಕೊಂಡಿದ್ದಾರೆ. ಆದರೆ ಪಾಲಕರ ಮೇಲೆ, ಗುರುಗಳ ಮೇಲೆ ಗ್ಯಾರಂಟಿ ಇಟ್ಟಿಲ್ಲ ಏನು ಅಂತ. ಹಾಗಾಗಿ ಅವ್ರು ಏನು ಹೇಳಿದ್ದಾರೆ, ವಿದ್ಯೆ ಕಲಿಸಿದ ತಂದೆ, ಬುದ್ಧಿ ಹೇಳಿದ ಗುರು, ಬಿದ್ದಿರಲು ಬಂದು ನೋಡಿದ ತಾಯಿ, ಈ 3 ಶುದ್ಧ ವೈರಿಗಳ ಸರ್ವಜ್ಞ ಅಂತ ಹೇಳಿದ್ದಾರೆ. ಅಂದರೆ ಮಕ್ಕಳ ಮೇಲೆ ಗ್ಯಾರಂಟಿ ಇಟ್ಟಿದ್ದಾರೆ. ದಯವಿಟ್ಟು ಮಕ್ಕಳು ಅರ್ಥ ಮಾಡ್ಕೋಬೇಕು, ನೀವು ಚೆನ್ನಾಗಿ ಓದಬೇಕು. ಇವತ್ತು ಯಾರ ಕೈಯಲ್ಲಿ ನಿಮ್ಮ ಭವಿಷ್ಯ ಇಲ್ಲ, ನಿಮ್ಮ ಕೈಯಲ್ಲಿದೆ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ಹಾಗಾಗಿ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ನೀವು ಸತತವಾಗಿ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಜೊತೆಗೆ ಈ ಶಾಲೆ ಪ್ರತಿ ವರ್ಷ, ಯಾಕಂದರೆ ಎಮ್ಮೆ ಚರ್ಮ ಸುಲಿದಂತೆ ಲಕ್ಷಗಟ್ಟಲೆ ಹಣ ಸುಲ್ತಕ್ಕಂಥ ಈ ಶಾಲೆ ಅಲ್ಲ. ಒಂದು ವೇಳೆ ಎಮ್ಮೆ ಚರ್ಮ ಸುಲಿದಂತೆ ಹಣ ಸುಲಿದಿದ್ರೆ ಈ ಕಟ್ಟಡ ಈ ರೀತಿ ಇರಲಿಲ್ಲ, ಅಥವಾ ಇಲ್ಲೆಲ್ಲ ನಮ್ಮ ಏನೋ ಜನಪ್ರತಿನಿಧಿಗಳು ಈ ಶಾಲೆಯ ಬಗ್ಗೆ ಕೊಂಡಾಡ್ತಿರ್ಲಿಲ್ಲ. ಇವತ್ತು ಬಡ ಮಕ್ಕಳು ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ CSI ಕೊಡಬೇಕಂತಕ್ಕಂಥದ್ದು ಹೇಳಿದ್ದಾರೆ. ಜೊತೆಗೆ ಪಾಲಕರು ಕೂಡ ನಮ್ಮ ದೇಶಾಭಿಮಾನವನ್ನು ಮೂಡಿಸ್ತಕ್ಕಂಥ ಕೆಲಸ ಮಕ್ಕಳಲ್ಲಿ ಮಾಡಬೇಕು. ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ, ಆ ರೀತಿ ನಾವೆಲ್ಲರೂ ಬೆಳೆಸೋಣ ಅಂತ ಮಾತಾಡ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು
ಹಿರಿಯ ಪ್ರಾಥಮಿಕ ಶಾಲೆಯ 23ನೇ ವಾರ್ಷಿಕೋತ್ಸವದ 23ನೇ ವಾರ್ಷಿಕೋತ್ಸವದ ಇದು ಕಾರ್ಯಕ್ರಮದ ತಾವೆಲ್ಲರೂ ಪಾಲಕರು ಹಾಗೂ ಮುದ್ದು ಮಕ್ಕಳು ಮತ್ತು ಮಾಧ್ಯಮದ ಸ್ನೇಹಿತರು ಈ ಶಾಲೆಯ 23ನೇ ವಾರ್ಷಿಕೋತ್ಸವ ವರ್ಷದಿಂದ ವರ್ಷಕ್ಕೆ ನಾವು ಕೇಳ್ತಾನೆ ಇದ್ದೀವಿ. ಒಂದು ಸಲ ಇದಕ್ಕಿಂತ ಮುಂಚೆ ನಾನು ಬಂದಿದ್ದೆ. ನಮ್ಮ ಸ್ನೇಹ ಇದೆ. ನಾನು ಹನುಮಂತಪ್ಪ ಗಿಡ್ಡಿ ಸಾಹೇಬ್ರನ್ನ ನಾನು ಈ ಶಾಲೆಯ ಅವ್ರ ಪ್ರತಿಯೊಂದರಾಗ ಶ್ರಮಜೀವಿಗಳು ಅವರು. ಇದು ಒಂದು ಈ ಸಾಧನೆಗೈದ ಒಂದು ಮೈಲುಗಾಲು ಅವ್ರದ್ದು ಸಾಧನೆ ಮೈಲುಗಾಲವನ್ನು ನಿರ್ಮಿಸಿದ್ದಾರೆ ಅವರು. ಸಣ್ಣ ಮಾತಲ್ಲ. ಇಂಥರ ಸ್ಲಮ್ ಏರಿಯಾದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಈ ಒಂದು ಶಾಲೆಯ ಒಂದು ನಿರ್ಮಾಣ ಹಾಗೂ ಒಂದು ಚೆನ್ನಾಗಿ ಒಂದು ಶಿಕ್ಷಕರ ಒಂದು ವೃಂದದಿಂದ ಈ ಒಂದು ಇಂಥಲ್ಲಿ ಈ ಒಂದು ಸ್ಲಮ್ ಏರಿಯಾದಲ್ಲಿ ಇಷ್ಟೊಂದು ಸಾಧನೆಗಿದ್ದಾರೆ ಅಂದರೆ ಒಂದು ಸಣ್ಣ ಸಾಧನೆ ಅಲ್ಲ. ಅವರು ಇನ್ನೂ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ರೀತಿಯಿಂದ ಬೆಳೆಯಲಿ ಅಂತಂದೇಳಿ ಹೇಳುತ್ತಾ, ಮತ್ತು ನನ್ನ ವೈಯಕ್ತಿಕ ಮತ್ತು ನಮ್ಮ ನಗರಸಭೆ ವತಿಯಿಂದ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಗಾಲಿ ಜನಾರ್ದನ ಸಾಹೇಬರ ಪರವಾಗಿ ಅವ್ರನ್ನ ಶುಭಾಶಯವನ್ನು ಕೋರುತ್ತಾ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅವ್ರನ್ನ ಉದ್ದೇಶ ನಾನು ಮಾಡ್ಬೇಕು. ಆತ್ಮೀಯರಾದಂಥ ನಮ್ಮ ಸಹೋದರರು ಬಸವರಾಜ ಮೇಘಮನೆ ಸಾಹೇಬ್ರವರು ಹೇಳಿದಂಥ ಅವರು CS ಶೆಟ್ಟಿನ ಬಗ್ಗೆ ಹೇಳಿದ್ದಾರೆ. ನಾನು ಹನುಮಂತಪ್ಪ ಗಿಡ್ಡಿ ಸಾಹೇಬರಿಗೆ ಒಂದು ಮಾತು ಹೇಳಿದೆ. ಆಗಲೇ ತಮ್ಮ ಅನಿಸಿಕೆ ಏನದ, ತಮ್ಮ ಬೇಡಿಕೆ ಏನದ ಸರ್, ತಾವು ನಮಗೊಂದು ಮನವಿ ಸಲ್ಲಿಸ್ರಿ, ನಾವು GB ಒಳಗೆ ತೊಗೊತೀವಿ ಅಂತ ಹೇಳಿಲ್ಲ ಸರ್. ಅದೇ ರೀತಿ ನಾನು ಬಹಿರಂಗಪಡಿಸ್ತಿದ್ದೆ ಸರ್. ಬೇರೆ ಇರ್ಬೋದು, ಆದರೆ ಅವರು ನಮ್ಮ ಆತ್ಮೀಯತೆ ಮತ್ತು ಅವ್ರಿಗೆ ತಿಳಿಸಿ ಹೇಳ್ತೀನಿ, ಈ ಭಾಗದಲ್ಲಿ ನಿನ್ನ ನೋಟ್ರಸ್ ಅದಾರ ಎಲ್ಲ ಇಲ್ಲಿ ಇರ್ತಕ್ಕಂಥವ್ರು ನಾವೇ ಬಡವ್ರ ಮಕ್ಕಳು ಅದಾರಪ್ಪ, ನಾಗಣ್ಣ ಕೊಡೋ ದುಡ್ಡು ಅದಾಗೇನು ಮುಲಾಜಿಲ್ಲ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಏನು ಸಹಕಾರ ಮಾಡ್ತೀವಿ ಆ ಸಹಕಾರನ ನಾವು ವಾಪಸ್ ತಕ್ಕಂತ ಗೊತ್ತೈತೆ. ಅವ್ರು ಖಂಡಿತವಾಗಿ ಇವತ್ತು ಸಾಯಂಕಾಲ ಬಂದರೆ ಘೋಷಣೆ ಮಾಡ್ತಾರೆ. ಇಲ್ಲೊಂದ್ಸಲ ಇನ್ನೊಂದನ್ನು ಇವತ್ತು ಬಂದಿಲ್ಲ ಅಂದ್ರೂ ಸಹಿತ, ಯಾಕಂದ್ರೆ ಇದು ಲೋಕಸಭೆ ಅಧಿವೇಶನ ನಡೆಯೋದ್ರಿಂದ ಬಹುಶಃ ಅವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇದ್ರೂ ಇರಬಹುದು. ಆ ನಿಟ್ಟಿನಲ್ಲಿ ನಾವೆಲ್ಲ ಅನುದಾನವನ್ನು ತಗೊಂತೀವಿ. ನೀವು ಆದಷ್ಟು ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಬೇರೆ ಶಾಲೆಗೆ ಹೋಗೋದಕ್ಕಿಂತ ಇದೇ ಶಾಲೆಯಲ್ಲಿ ಓದಿಸ್ರಿ, ಯಶಸ್ವಿ ಆಗ್ತಾರ. ಖಂಡಿತವಾಗಿ ಅವರೆಲ್ಲರನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಇದರಲ್ಲಿ ನೋಡೋಣ. ಅಧಿಕಾರಿಗಳಾಗಿ, ಆಫೀಸರ್ಸ್ ಆಗಿ ಇನ್ನೊಂದು ಇದರಲ್ಲಿ ತಮ್ಮ ಪ್ರಗತಿ ಸಾಧಿಸ್ತಿದ್ದನ್ನು ನಾವೆಲ್ಲರೂ ಕಣ್ಣಾರೆ ಕಂಡು ಒಂದು ಖುಷಿ ಪಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದು 2 ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇವರ ಸಂಯೋಜನೆಯಲ್ಲಿ ಪ್ರತಿಭಾ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪಾಲಕರೇ, ವಿದ್ಯಾರ್ಥಿಗಳೇ, ಮಾಧ್ಯಮದ ಬಂಧುಗಳೇ, ನಾವು 23 ವರ್ಷದಿಂದನೂ ಈ ಶಾಲೆಗೆ ಬರಕತ್ತೀವಿ. ಯಾಕಂದರೆ ಈ ಶಾಲೆ ಭಾಳ ಕಷ್ಟಪಟ್ಟು ಇದನ್ನೇನಪ್ಪ ಅಂದರೆ ನಾವು ಈ ಭಾಗದಲ್ಲಿ ಕಟ್ಟಿದ್ದೀವಿ. ದಯವಿಟ್ಟು ಇವತ್ತು ಹನುಮಂತಪ್ಪ ಗಿಡ್ಡಿಯವರು ಮತ್ತು ನಮ್ಮ ಪುಟ್ಟಮ್ಮವರು ಇಲ್ಲಿ ಏನಪ್ಪ ಅಂದರೆ ಈ ಶಾಲೆಯನ್ನು ಅವರು ಬೇರೆ ಥರ ನಡೆಸ್ತಾ ಇಲ್ಲ, ಸ್ವಂತ ತಮ್ಮ ಕೆಲಸದ ಜೊತೆಯಲ್ಲಿ ತಾವು ತಮ್ಮ ಕಾರ್ಯವನ್ನು ಪೂರೈಸಿ ಕಾಯಕವನ್ನು ಮಾಡಿ ಈ ಶಾಲೆಯನ್ನು ಸಹಿತ ಇವತ್ತು ಮಹಿಳೆಯರ ಒಂದು ಸಂಯೋಜನೆಯಲ್ಲಿ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ತಾಯಂದ್ರೆ ನಾನೊಂದು ವಿನಂತಿ ಮಾಡಿಕೊಡ್ತೀನಿ, ಇದು ಸ್ಲಮ್ನಲ್ಲೇ ಇದೆ. ಆಮೇಲೆ ಇಲ್ಲಿರೋರೆಲ್ಲರೂ 90% ಬಡವರು ಮಕ್ಕಳು. ನಾನು ವಾರ್ಷಿಕ ವರದಿಯಲ್ಲಿ ಕೇಳ್ತಾ ಇದ್ದೆ, ನಮ್ಮ ಹುಡುಗರು ಎಲ್ಲೆಲ್ಲಿ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ, ಪ್ರಬಂಧ ಸ್ಪರ್ಧೆಗಳಲ್ಲಿ, ಪರೀಕ್ಷೆಯಲ್ಲಿ ಮತ್ತು ಆಟದಲ್ಲಿ ನಮ್ಮ ಶಾಲೆಯಲ್ಲಿ ತಮ್ಮದೇ ಆದ ಒಂದು ಪ್ರತಿಮೆಯನ್ನು ತೋರಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಇವತ್ತು ವಾರ್ಷಿಕ ವರದಿಯಲ್ಲಿ ಅವರು ತಿಳಿಸಿದ್ದಾರೆ. ಈ 23 ವರ್ಷವನ್ನು ಸಹಿತ ಕಷ್ಟಪಟ್ಟು ಏನಪ್ಪ ಅಂದರೆ ಇಲ್ಲಿ ನಾವು ಜಗವನ್ನು ಮತ್ತು ಇದಷ್ಟು ಒಂದು 10 ಗುಂಟೆ ಇವತ್ತು ಏನಪ್ಪ ಅಂದರೆ ಭೂಮಿಯನ್ನು ಸಹಿತ ಇವತ್ತು ಸಂಪಾದನೆ ಮಾಡಿದ್ದೀವಿ ತಮ್ಮೆಲ್ಲರ ಸಹಕಾರದಿಂದ. ಇಲ್ಲಿ ಯಾಕಂದ್ರೆ ನಮ್ಮ ಮಕ್ಕಳನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಅಥವಾ 5 ಲಕ್ಷ ರೂಪಾಯಿ ಕೊಟ್ಟು ಅಷ್ಟು ಶಕ್ತಿ ನಮ್ಮ ಜನರ ಹತ್ರ ಇಲ್ಲ. ನಿಜವಾಗ್ಲೂ ಆ ಶಕ್ತಿ ಇದ್ರೆ ಎಲ್ಲರೂ ಐಫೈದಾಗೆ ಇರ್ತಿದ್ರು, AC ಇರ್ತಿದ್ರು. ನಮಗೆ ಹೆಂಗನ ಬಿಡ್ರಿ ಬದುಕೋ. ಕರೋನಾದಾಗೆಲ್ಲ ನಮಗೆ ನಡೀತಾ ಇದ್ವು ಹಂಗೆ. ಬೇರೆಯವ್ರು ಬಂದಿದ್ದು ನಮ್ಮ ಮಕ್ಕಳು ಏನಪ್ಪ ಅಂದರೆ AC ಇರ್ತಿದ್ರು.
ಈ ಮಾತನ್ನು ನಾವು ನೇರವಾಗಿ ಹೇಳ್ತೀವಿ. ಆದ್ರೆ ನಮಗೆ ಭಾಳ ಗಟ್ಟಿಮುಟ್ಟಿರ್ತಾವ. ಸ್ವಲ್ಪ ಓದಕ್ಕೆ ನೀವು ಏನು ಬೇಡ, ಮನೆಗೆ ಬಂದಾಗ ಶಾಲೆಗೆ ಹೋಗಿ ಬಂದು ಓದಿಕೆ ಅಂತ ಇಷ್ಟು ಹೇಳಿದ್ರೆ ಸಾಕು, ಅವರು ಗ್ಯಾರಂಟಿ ಫಸ್ಟ್ ಕ್ಲಾಸ್ನ ಬರ್ತಾರೆ. ಅಷ್ಟು ಬುದ್ಧಿವಂತರು ಇದಾರ. ಇವತ್ತು ಪ್ರತಿಭಾ ಕಾರಂಜಿಗಳಿಗೆ ಕಲಿಸಿದಾಗ ಸಹಿತ ನಾನು ಈ ಶಾಲೆಯ ಹೆಸರನ್ನು ಕೇಳಿದ್ದೆ. ಕೆಲವೊಂದು ಕಾರ್ಯಕ್ರಮಗಳಲ್ಲಿ ತಮ್ಮ ಯಶಸ್ಸಿನ ಪ್ರದರ್ಶನವನ್ನು ಮಾಡಿದ್ದಾರೆ. ಮತ್ತು ಇನ್ನೂ ಈ ಶಾಲೆಗೆ ನಮಗೆ ಮಾನ್ಯ ಅಧ್ಯಕ್ಷರಿಗೆ ನಾನು ಅವಾಗಲೇ ಫೋನ್ ಮಾಡಿದ್ದೆ. ಯಾಕೆ ಫೋನ್ ಮಾಡಕತ್ತಾರೆ ಅಂತ ಅವರು ಕೇಳಿರ್ಬೋದು ಅಣ್ಣವರು, ಬ್ರದರ್. ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಆಗಲೇ 2 ಸಲ ನಗರಸಭಾ ಅಧ್ಯಕ್ಷರಾಗಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಇಲ್ಲಿ ಕೆಲಸ ಮಾಡಿ ಹೋಗೀನಿ. ಇಲ್ಲಿ ಬಗಲಾಗ CS ಐತೆ, ಇದು ಮಹಿಳೆಯರು ಈ ಶಾಲೆಯನ್ನು ನಡೆಸ್ತಾರ. ದಯವಿಟ್ಟು ಅದನ್ನ ತಮಗೆ ಅನುಕೂಲ ಇದೆ. ಈ ಶಾಲೆಗೆ ಏನಪ್ಪ ಅಂದ್ರೆ ಈ ವಾರ್ಡಿನ ಬಗಲಾಗಿರ್ತಕ್ಕಂಥ ಭಾಳ ಪ್ರತಿಭಾವಂತ ಕೌನ್ಸಿಲರ್ ಇಲ್ಲಿ ನಮ್ಮ ಮಳೆಯ ಕುಂದನ ಇವು ಏನಪ್ಪ ಅಂತಂದ್ರೆ ಮನಸ್ಸು ಮಾಡಿದಂದ್ರೆ ನಮ್ಮ ಅಧ್ಯಕ್ಷರು ಇವರು ಉಪಾಧ್ಯಕ್ಷರು ಇಲ್ಲಿ ಎದಿರಿ, ನಾಳೆ ಸಭೆಯಲ್ಲಿ ಇಟ್ಕೊಡ್ರಿ. ಅದನ್ನೇನು ರಾಜ್ಯಧನ ಐತೆ ನಾವು ಕಟ್ಟಲಿಕ್ಕೆ ನಮ್ಮ ಸಂಸ್ಥೆಯಿಂದ ನಾನು ಪುಟ್ಟಮ್ಮ ಅವರಿಗೂ ಮತ್ತು ಅಧ್ಯಕ್ಷರಿಗೆ ಹೇಳ್ತೀವಿ. ಅದಷ್ಟು ಜಾಗ ಆದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಸಂಖ್ಯೆ ಹೆಚ್ಚಿಸ್ಬೇಕಾಗೈತೆ. ನೀವು ತಗೊಂಡೋಗಿ ಬೇರೆ ಕಡೆ ಹಾರಿಸ್ಬೇಡ್ರಿ, ಇಲ್ಲೇ ಓದ್ಸೋಣ. ಇಲ್ಲೇ ಶಿಕ್ಷಕರಿಗೆ ಇಲ್ಲಿ ಉತ್ತಮವಾದಂಥ ಶಿಕ್ಷಕರು ಅದರ, ಇನ್ನೂ ಹೆಚ್ಚಿನ ಗುಣಮಟ್ಟ ಕೊಡ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕರನ್ನು ತಗೊಂಬರ್ರಿ ಅಂತಕ್ಕಂಥ ಮಾತನ್ನು ನಾನು ಹನುಮಂತಪ್ಪ ಗಿಡ್ಡಿಯವರಿಗೂ ಮತ್ತು ಪುಟ್ಟಮ್ಮರಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಮತ್ತು ಒಳ್ಳೆ ಇಲ್ಲಿ ಇರ್ತಕ್ಕಂಥದ್ದು ನಮ್ಮಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ನಾವು ಬೇರೆ ಬೇರೆ ಕಾಣ್ಬೋದು. ಏನಪ್ಪ ಇಲ್ಲಿ ಇಷ್ಟು ಮಂದಿ ಇದ್ರೆ ಅಷ್ಟಿದ್ರು, ನಾವೆಲ್ಲ ಅಳಿಯ ಮಾವ ಇದ್ದಂಗೆ ಇರ್ತೀವಿ. ಹಿಂದೂ ಮುಸ್ಲಿಂ ಅಂತಂದ್ರೆ ಅದು ಬೇರೆ ಕಡೆ ರೋಡ್ನಾಗೆಲ್ಲ ಇರ್ತದೆ. ಬಟ್ ಇಲ್ಲಿ ರಿಸಲ್ಟ್ ಬಗ್ಗೆನೂ ನಾವು ತಂದೆ ತಾಯಿಯಾದವರು ಸ್ವಲ್ಪ ಓದಲಿಕ್ಕೆ ಅವ್ರಿಗೆ ಸಹಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಅಲ್ಲ ಅಷ್ಟೇ ಅಲ್ಲ, ಶಾಲೆಯಲ್ಲೂ ಸಾಕಷ್ಟು ಏನಪ್ಪ ಅಂದರೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅವಕಾಶಗಳನ್ನು ಸಹಿತ ಕೊಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಪರೀಕ್ಷೆಗೆ ಇವತ್ತೇ ಇಲ್ಲಪ್ಪ ಫೀಸ್ ಇಲ್ಲ ಅಂತಾರೆ, ಅವತ್ತೇ ಇವತ್ತಿಲ್ಲ ನಾವು ಅಡ್ಜಸ್ಟ್ ಕೂಡ್ಸಂಗಿಲ್ಲ ಅಂತಾರೆ. ಅದ್ರ ತಾವೇ ಕರೆದು ಕೂಡ್ಸ್ಕೊಳ್ತಕ್ಕಂಥ ಒಂದು ಸ್ವಭಾವ ಏನಪ್ಪ ಅಂದ್ರೆ ಈ ಶಾಲೆಯದು. ಈ ನಿಟ್ಟಿನಲ್ಲಿ ಈ ಒಂದು ಶಾಲೆ ಬೆಳ್ಕೊಂಡು ಬಂದಿದೆ. ನಮ್ದೊಂದು ಏನಪ್ಪ ಅಂದ್ರೆ ಈ ಒಂದು ಈಗೇನು ನಾವು ಬೇಡಿಕೆ ಇಳಿದ್ವಿ, ಮಾನ್ಯ ಮೌಲಾ ಸಾಹೇಬರ ಹೆಸರು ಶಾಶ್ವತ ಇರುತ್ತೆ. ನಾವು ಎಷ್ಟು ದಿನ ಬದುಕಿದೀವಿ ಅಂತ ಮುಖ್ಯ ಅಲ್ಲ, ನಾವು ಏನು ಮಾಡಿವಿ ಅನ್ನೋದು ಮುಖ್ಯ ಇರುತ್ತೆ. ಯಾವತ್ತು ಹೆದರಿಕೆಯಿಂದ ಬದುಕಬಾರದು, ಎದುರಿಸಿ ನಡಿಬೇಕು, ಅದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಬೆಳವಣಿಗೆಗಳನ್ನು ಮಾಡಬೇಕು. ಯಾಕಂದರೆ ಇವತ್ತು ಸಾಯಂಕಾಲ ಸಹಿತ ಇವತ್ತು ಸಂಸದರು ಬರ್ತಾರ, ಅವರಿಗೆ ಅನುದಾನ ಹಾಕ್ತೀವಿ. ಯಾಕಂದ್ರೆ ಈಗಾಗಲೇ ನಮಗೆ ಅನೇಕರು ಸಂಸದರು, ಶಾಸಕರು, ರಂಗದೇವರ ಇಲ್ಲಿ ಪೀರಿಯಡ್ಲಿಂದನೂ ನಾವು ಸ್ವಲ್ಪ ಅನುದಾನಗಳನ್ನು ಅಧ್ಯಕ್ಷರಾಗಿದ್ರು. ಅವರು ಕೂಡ ಅಷ್ಟೇ ಸರಳ ಜೀವಿಗಳು. ಹಂಗಾಗಿ ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ನಗರಸಭೆ ಅಧ್ಯಕ್ಷ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ನೀವೆಲ್ಲರೂ ಖುಷಿ ಪಡಬೇಕು. ಒಂದು ದೂರಾದ ಚಪ್ಪಾಳಿಯೊಂದಿಗೆ ಅವರಿಗೆ ಸನ್ಮಾನ ಮಾಡ್ತೀವಿ. ದಯವಿಟ್ಟು ಯಾರು ಹೋಗ್ಬೇಡ್ರಿ, ದಯಮಾಡಿ. ಕೊನೆಗೆ ಇನ್ನೊಂದು ಮಾತು ಹೇಳ್ತೀನಿ. ಇವರು ತಾಜುದ್ದೀನ್ ದಳಪತಿ ಅಂತೇಳಿ ಕುಷ್ಟಗಿಯಿಂದ ಬಂದಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. 4 ಕಾದಂಬರಿಯನ್ನು ಬರೆದಿದ್ದಾರೆ. ಸಾಮಾನ್ಯ ಮನುಷ್ಯ, ಕುಷ್ಟಗಿ ತಾಲೂಕಿನ ನಗರದ ದಳಪತಿ ಅವರು 1991ರಿಂದ ನಮಗೆ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಸಹೋದ್ಯೋಗಿಗಳು. ಇವರು ಮೊಸಳೆದಿಂದ ಮನೆಗೆ ಅಂತಕ್ಕಂಥ ಒಂದು ಕಾದಂಬರಿ ಬರೆದಿದ್ದಾರೆ. ಮನೆಯಿಂದ ಮೊಸಳೆಗೆ ಅನ್ಬೋದು ನಾವು, ಆದ್ರೆ ಮೊಸಳೆನಿಂದ ಮನೆಗೆ, ಆಮೇಲೆ ಒಂದಾದ ಮನಗಳು ಅಂತೇಳಿ ಬರೆದಿದ್ದಾರೆ. ಇವತ್ತು ಅವರು ಅಮರೇಗೌಡ ಬಾಯಪುರ ದೊಡ್ಡಗೌಡ ಪಾಟೀಲ್ ಅವರ ಬಲಗೈ ಭಟ್ರು, ಜೊತೆಗೆ ಒಳ್ಳೆಯ ಸಾಹಿತಿಗಳು. ಅವರಿಗೆ ಕೂಡ ಕರ್ನಾಟಕ ರಾಜ್ಯೋತ್ಸವ ಮತ್ತು ಹಿರಿಯ ನಾಗರಿಕರ, ಕರ್ನಾಟಕ ಸರ್ಕಾರದಿಂದ ಕೊಡ್ತಕ್ಕಂಥ ಹಿರಿಯ ನಾಗರಿಕರ ವೇದಿಕೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಅವರಿಗೂ ಕೂಡ ಸನ್ಮಾನ ಮಾಡೋಕ್ಕಾಗಿದೆ. ದಯವಿಟ್ಟು 10 ನಿಮಿಷದಲ್ಲಿ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತೀವಿ. ದಯವಿಟ್ಟು ಎಲ್ಲ ಪಾಲಕರು ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ, ಈಗ ಕೊನೆಯದಾಗಿ ನಮ್ಮ ಅಧ್ಯಕ್ಷರು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೆ ನಮಸ್ಕಾರ. ಶಾಲಾ ವಾರ್ಷಿಕೋತ್ಸವ 23ನೇ ವರ್ಷ ಶಾಲೆ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಉದ್ದೇಶಿಸಿ ನನಗೆ 2 ನಿಮಿಷವನ್ನು ಕೊಟ್ಟಿದ್ದಾರೆ. ಆದರೆ ಈಗ ಸುಮಾರು ಮುಖ್ಯ ಅತಿಥಿಗಳು 44 ನಿಮಿಷ ಮಾತಾಡಿದ್ದಾರೆ. ಆದರೆ ನಾನು ನಿಮ್ಮನ್ನು ಉದ್ದೇಶಿಸಿ 1 ತಾಸು ಸಮಯ ತಗೋಬೇಕಂತ ಇಷ್ಟಪಟ್ಟಿದ್ದೀನಿ. ನನಗೆ 1 ತಾಸು ಸಮಯ ಕೊಟ್ಟರೆ ನಾನು ಈ ವೇದಿಕೆಯ ಮುಖಾಂತರ ನಾನು ಮಾತಾಡ್ತೀನಿ.
ಉಪವಾಸ ಇದ್ದೀನಿ, ಆದರೂ ನಾನು ಒಂದು ತಾಸು ಸಮಯ ತೊಗೊತೀನಿ, ನೀವೆಲ್ಲರೂ ಅವಕಾಶ ಕೊಡಬೇಕು. ಏನು ಮಾಡಮ್ಮ, ಒಂದು ತಾಸು ಸಮಯ ತೊಗೊಂಡು ಮಾತಾಡಮ್ಮ.